ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆದರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ನಲ್ಲ, ಸೊ ಅದು ಇನ್ನೂ ಕಮ್ಮಿ ಆಗಿಲ್ಲ. ಕಮ್ಮಿ ಆಗುತ್ತೆ, ಬಟ್ ಟೈಮ್ ತೊಗೊಳುತ್ತೆ. ಮೊದಲಿಗಿಂತ ಪರವಾಗಿಲ್ಲ. ಈಗ ಇನ್ನು ಮಾತ್ರೆ ತೊಗೊತಾ ಇದ್ದೀನಿ, ಆ್ಯಂಟಿಬಯೋಟಿಕ್ ಆಗಿರ್ಬೋದು. ಸೊ ಬಟ್ ವಾಯ್ಸ್ ಒಂದು ಸ್ವಲ್ಪ ಚೇಂಜ್ ಆಗಿದೆ, ಗೊತ್ತಾಗ್ತಿರ್ಬೋದು ನಿಮಗೆ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಮೊದಲೆಲ್ಲ ನೀರು ಕುಡಿಯೋದಕ್ಕೂ ಕಷ್ಟ ಆಗ್ತಿತ್ತು, ಊಟ ಮಾಡೋದಕ್ಕೂ ಕಷ್ಟ ಆಗ್ತಿತ್ತು, ನೋವಾಗೋದು ಗಂಟ್ಲ ಹತ್ರ. ಬಟ್ ಇವಾಗ ಕಮ್ಮಿ ಆಗಿದೆ, ಓಕೆ. ಆದರೆ ಬಿಸಿನೀರೇ ಕುಡಿತಾ ಇದ್ದೀನಿ. ಬೆಳಗ್ಗೆ ಇದ್ರೂ ಬಿಸಿನೀರೇ, ಪ್ರತಿ ಟೈಮು ಬಿಸಿನೀರೇ. ನನಗೆ ಅದೇನೋ ಬಿಸಿನೀರು ಕುಡಿದ್ರೆ ನೀರು ಕುಡಿದೆ ಅಂತಲೇ ಅನಿಸೋದಿಲ್ಲ. ಬಟ್ ಆದರೂ ಕುಡಿಲೇಬೇಕು. ಈಗ ಏನು ಮಾಡೋಕ್ಕಾಗಲ್ಲ, ವಾಸಿ ಆಗಬೇಕು ಅಂದರೆ ಬಿಸಿನೀರೇ ಕುಡಿಬೇಕು. ಸೊ ಬಿಸಿನೀರು ಇಟ್ಟಿದ್ದೀನಿ, ಹಾಗೆಯೇ ಹಾಲನ್ನು ಸಹ ಕಾಯಕ್ಕೆ ಇಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಕಸ ಗುಡಿಸಿತಾಯಿತು. ಈಗ ಬಿಸಿನೀರು ಮತ್ತು ಹಾಲನ್ನ ಕಾಯಕ್ಕಿಟ್ರೆ ಮಕ್ಕಳು ಎದ್ದಿಷ್ಟಕ್ಕೇ ಹಾಲು ಕೊಡ್ಬೋದು. ಬೇಗ ಅವ್ರಿಗೇನಿಲ್ಲ, ನಮ್ಮ ತಾನಿಗಂತೂ ಎದ್ದಿಷ್ಟಕ್ಕೇ ಹಾಲು ಕೊಟ್ಬಿಡ್ಬೇಕು. ಆವಾಗ ಅವಳಿಗೆ ಸಮಾಧಾನ ಆಗುತ್ತೆ. ಇಲ್ಲ ಅಂತ ಅಂದರೆ ಅದು ಆರೋ ತನಕನೂ ಸುಮ್ಮನೆ ಇರೋದಿಲ್ಲ, ಆಟ ಮಾಡ್ತಿರ್ತಾಳೆ. ಸೊ ಅದೊಂದು ಅವಳ್ದು ಹ್ಯಾಬಿಟ್ಟು. ಹಸುವಿಗೆ ತಡ್ಕೊಳಲ್ಲ ಅವಳು. ದೊಡ್ಡವಳಾದರೆ ಒಂದು ಸ್ವಲ್ಪ ಸುಮ್ಮನೆ ಇರ್ತಾಳೆ. ಬಟ್ ಇವಳು ಮಾತ್ರ ಏನಕ್ಕೂ ಕಾಯೋದಿಲ್ಲ. ಅಂದರೆ ಖುಷಿ ಏನಪ್ಪ ಅಂತಂದರೆ ಅವಳು ಬಾಯ್ಬಿಟ್ಟು ಕೇಳ್ತಾಳೆ, ಅಮ್ಮ ಅನ್ನ ತಿಂತೀನಿ, ಅಮ್ಮ ಲಾಲ ಕೊಡು, ಮತ್ತೊಂದಾಗಲಿ ಏನೇ ಆಗಲಿ ಬಾಯ್ಬಿಟ್ಟು ಕೇಳ್ತಾಳೆ. ಆದರೆ ಈ ದೊಡ್ಡವಳಿದಾಳಲ್ಲ, ನಾವು ತಿನ್ನಿಸಿದ್ರೂ ತಿನ್ನೋದಕ್ಕೆ ಕಷ್ಟ ಅವಳಿಗೆ. ಆ ಥರ ಆಪೋಸಿಟ್ ಆಗಿದ್ದಾರೆ ಇಬ್ರಿಗೂ. ಸೊ ನಿಮ್ಮ ಮನೇಲೂ ಈ ಥರ ಮಕ್ಕಳು ಇರ್ತಾರೆ ಅಲ್ವಾ? ಇರ್ಬೋದೇನೋ. ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನಾನು ಪಾತ್ರೆಗಳನ್ನೆಲ್ಲ ರಾತ್ರಿಯೇ ವಾಶ್ ಮಾಡಿ ಇಟ್ಬಿಟ್ಟಿರ್ತೀನಿ, ಅಂದರೆ ಬೇಸನಲ್ಲೇ ಇಟ್ಟಿರ್ತೀನಿ. ಬಟ್ ಜೋಡಿಸಿರಲ್ಲ ಅಷ್ಟೇನೆ. ನೀರು ಸೋರ್ಕೊಂಡ್ಲಿ ಬೆಳಗ್ಗೆ ಬೇಕಾದರೆ ಜೋಡಿಸ್ಕೊಬೋದು ಅಂತ ರಾತ್ರಿಯೇ ವಾಶ್ ಮಾಡಿ ಬೇಸನಲ್ಲಿ ಹಾಕಿಟ್ಟಿರ್ತೀನಿ. ಸೊ ಈಗ ಅದನ್ನೆಲ್ಲ ಜೋಡಿಸ್ಕೊತಿದ್ದೀನಿ. ಯಾಕಂದರೆ ನೆಕ್ಸ್ಟ್ ನನಗೆ ಏನಾದರೂ ನಾಷ್ಟ ಮಾಡಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ಬೇಗ ಸಿಗುತ್ತೆ ಕೈಗೆ ಅಂತ ಹೇಳಿ. ಇಲ್ಲಾಂದರೆ ಹುಡ್ಕಾಡ್ತಿರ್ಬೇಕಾಗುತ್ತೆ. ನನಗದು ಇಷ್ಟ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದಾಗ ಈ ಕೆಲಸ ಅಂತೂ ಕಂಪಲ್ಸರಿ ಮಾಡಿಬಿಡ್ತೀನಿ. ಪಾತ್ರೆಗಳನ್ನ ಆ ಜಾಗಕ್ಕೆ ಜೋಡಿಸೋದಾಗಿರ್ಬೋದು. ಸೊ ಈಗ ನೀರು ಕಾಯ್ದಿದೆ. ನಮ್ಮ ಮನೇಲಿ ಪ್ರತಿಯೊಬ್ಬರೂ ಬಿಸಿನೀರು ಕುಡಿಯೋವಂಥ ಅಭ್ಯಾಸ ಇದೆ ಬೆಳಗ್ಗೆ ಹೊತ್ತು ಎದ್ದಾಗ. ಸೊ ಅತ್ತೆ, ಮಾವ, ಮೈದ್ನ, ಗಂಡ ಆಗಿರ್ಬೋದು, ಮಕ್ಳಿಗೂ ಸಹ ಕೊಡ್ತೀವಿ ನಾವು. ಅವ್ರು ಸ್ವಲ್ಪ ಕುಡಿಯೋದಕ್ಕೆ ಕಷ್ಟಪಡ್ತಾರೆ. ಬಟ್ ಆದರೂ ಅಭ್ಯಾಸ ಈಗಿಂದನೇ ಮಾಡಿಸಿದ್ರೆ ಮುಂದಕ್ಕೂ ಒಳ್ಳೆಯದು ಅಂತ ಹೇಳಿ ಸ್ವಲ್ಪನಾದರೂ ಕುಡಿತಾರೆ ಬಿಸಿನೀರನ್ನ. ಬಿಸಿನೀರು ಅಂತ ಅಲ್ಲ, ತಣ್ಣೀರಾದರೂ ಕುಡಿಬೋದು. ಪ್ರತಿಯೊಬ್ಬರು ಬೆಳಗ್ಗೆ ಎದ್ದಿಷ್ಟಕ್ಕೇ ಒಂದು ಲೋಟ ತಣ್ಣೀರು ಇಲ್ಲ ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ. ಯಾರಿಗೆಲ್ಲ ಈ ಅಭ್ಯಾಸ ಇಲ್ವೋ ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಡೈಜೆಷನ್ಗಾಗಿರ್ಬೋದು, ಕ್ಲಿಯರ್ ಸ್ಕಿನ್ಗಾಗಿರ್ಬೋದು, ನೀರು ನಮ್ಮ ಬಾಡಿಗೆ ತುಂಬಾ ಅಗತ್ಯವಾಗಿರೋಂಥದ್ದು. ಎಷ್ಟು ಜಾಸ್ತಿ ನೀರು ಕುಡಿತೀವೋ ಅಷ್ಟೇ ಒಳ್ಳೆಯದಾಗುತ್ತೆ ನಮಗೆ. ಸೊ ನಾನೀಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಮಾನ್ಯಂಗೆ ಆಗಲೇ ತುಂಬ ದಿವಸದಿಂದ ಸ್ಕೂಲ್ ಕಡೆ ತಲೆನೇ ಹಾಕಿಲ್ಲ. ಆಗಲೇ 4-5 ದಿವಸ ಆಗೋಗ್ಬಿಟ್ಟಿದೆ. ಸೊ ಇವತ್ತಾದರೂ ಕಳ್ಸೋಣ ಅಂತ ಹೇಳಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದು ನೆಕ್ಸ್ಟ್ ದಿವಸನೂ ಅವಳು ಹೋಗಲಿಲ್ಲ. ಅವರಪ್ಪ ಬೇಡ ಬಿಡು, ಇವತ್ತು ಇಲ್ಲೇ ಮನೇಲೇ ಇರಲಿ, ನೆಕ್ಸ್ಟ್ ಡೇ ಕಳ್ಸಿದ್ರೆ ಆಯಿತು ಅಂತ ಹೇಳಿದ್ರು. ಸರಿ ಆಯಿತು, ಅಷ್ಟು ಹೇಳಿದ್ರೆ ಸಾಕಲ್ಲ ಮಕ್ಕಳು. ಯಾರಾದರೂ ಒಬ್ಬರು ಏನಾದರೂ ಅಂದ್ಬಿಟ್ರೆ ಸಾಕು, ಅದಕ್ಕೇನೆ ಉಬ್ಬಿಡ್ತಾರೆ. ನಾವು ಎಷ್ಟು ಹೇಳಿದ್ರು ಇನ್ನು ಅದು ತಲೆಗೆ ಹತ್ತಲ್ಲ. ಸ್ಕೂಲ್ಗೆ ಹೋಗೋದು ಬೇಡ ಅಂತ ಅಪ್ಪ ಹೇಳ್ಬಿಟ್ರು ಅಷ್ಟೇ. ಅಪ್ಪ ಹೇಳ್ತು ನಾನು ಹೋಗಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಎದ್ಬಿಟ್ಲು. ಸರಿ ಆಯಿತು, ಇವತ್ತು ಎಲ್ಲರೂ ಸೇರಿ ಹೋಗಪ್ಪ ಅಂತ ಅಂದರೆ ಬೇಕಾದರೆ ಹೋಗ್ತಾಳೆ. ಅವಳಿಗೆ ಯಾಕೋ ಆ ಇಂಟ್ರೆಸ್ಟೇ ಇಲ್ಲ ಸ್ಕೂಲಿಗೆ ಹೋಗೋಕ್ಕೆ. ಬಟ್ ಯಾಕಂದರೆ ಈಗ ಸ್ವಲ್ಪ ಸ್ಟಾರ್ಟ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಟ್ರಬಲ್ ಅನಿಸುತ್ತೆ. ಓದೋದ್ರಲ್ಲಾಗಿರಲಿ ಬರೆಯೋದ್ರಲ್ಲಾಗಿದ್ರಿ ಅಂತ ಏನು ತೊಂದರೆ ಏನಿಲ್ಲ. ಬೆಳಗ್ಗೆ ಎದ್ದಾಗ ಮಾತ್ರ ಹೇಳೋ ಫಸ್ಟ್ ಪದ, ಇವತ್ತೊಂದು ದಿವಸ ನಾನು ಸ್ಕೂಲಿಗೆ ಹೋಗಲ್ಲ ಅಮ್ಮ, ಇಲ್ಲ ಇವತ್ತೊಂದು ದಿವಸ ನಾನು ಸ್ಕೂಲಿಗೆ ಹೋಗಲ್ಲ ಅಜ್ಜಿ ಅಂತ. ಸೊ ಅದೊಂದು ಕಮ್ಮಿ ಮಾಡಿಸ್ಬೇಕು. ನೋಡೋಣ, ಕಮ್ಮಿ ಆಗುತ್ತೆ ಆಟೋಮೆಟಿಕ್ಕಾಗಿ. ಜಾಸ್ತಿ ಬರೆಯೋದಾಗಿರ್ಬೋದು, ಆ್ಯಕ್ಟಿವಿಟೀಸಿನ ಶುರು ಮಾಡಿದಾಗ ಅವ್ರಿಗೇ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಸ್ಕೂಲ್ಗೆ ಹೋಗೋದಕ್ಕೆ. ಸೊ ನಾನೀಗ ಅವಳಿಗೆ ಮಾತ್ರ ಬೇಗ ನಾಷ್ಟ ಆಗೋ ಥರ ಕಮ್ಮಿ ಮಾಡ್ಕೊತೀನಿ. ಮನೇಲಿ ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಮನೆಯವರಿಗೆ ಬೆಳಗ್ಗೆನೇ ಮುದ್ದೆ ತಿನ್ನೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ನಮ್ಮ ಮೈದಾ ಏನೋ ಮಾಡಿದ್ದೀರಾ ಸರಿ ತಿಂತೀನಿ ಅಂತ ಹೇಳಿ ಏನು ಕೊಟ್ಟರು ತಿಂತಾರೆ ಅವ್ರ ಪಾಪ. ಇನ್ನು ನಮ್ಮ ಅತ್ತೆ ಮಾವಂಗೆ ಮುದ್ದೆ ಬೇಕು. ಅವರು ಕೆಲವೊಂದು ಸತಿ ನಾಷ್ಟ ಅಷ್ಟೊಂದಾಗಿ ಲೈಕ್ ಮಾಡಲ್ಲ. ನಮ್ಮ ಮಾವ ಆಗಿರ್ಬೋದು, ಅವರಿಗೆ ಮುದ್ದೆನೇ ಮೇನು. ಸೊ ನಮ್ಮ ಅತ್ತೆ ಇನ್ನು 11 ಗಂಟೆ 12 ಗಂಟೆಗೆ ತಿಂತಾರೆ. ಅವ್ರೂ ಏನಾದರೂ ಇದ್ರೂ ಓಕೆ ಅಂತ ತಿಂತಾರೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ನಾಷ್ಟನೂ ಮಾಡ್ತೀನಿ, ಹಾಗೆಯೇ ಜೊತೆಗೆ ಸಾಂಬಾರು ಮುದ್ದೆ ಎಲ್ಲ ಮಾಡಿಬಿಡ್ತೀನಿ. ಸೊ ನನಗೆ ಅದು ಮಧ್ಯಾಹ್ನಕ್ಕೂ ಈಸಿ ಆಗುತ್ತೆ ಅಂತ, ಓಕೆನಾ? ಸೊ ಅವಳಿಗೆ ನಾಷ್ಟ ಮಾಡಬೇಕಾದ್ರೆ ಕಮ್ಮಿ ಮಾಡಬೇಕಾದಾಗ ಬೇಗ ನಾಷ್ಟ ಮಾಡಿಬಿಡ್ಬೋದು. ಜೊತೆಗೆ ಸಾಂಬಾರಿಗೆ ಇಟ್ಕೊಂಡಾಗ ನನಗೆ
ಮಧ್ಯಾಹ್ನಕ್ಕೆ ಮಾಡೋವಂಥ ತಲೆನೋವು ಇರೋದಿಲ್ಲ ಅಲ್ವಾ. ಹಾಗಾಗಿ 2 ಹೇಗೋ ಮ್ಯಾನೇಜ್ ಮಾಡಿಕೊಂಡು ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಮಾಡ್ತೀನಿ. ಸೊ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಮಾಡಿ ಕೇಳಿದರು, ಸೊ ಸ್ಕೂಲಿಗೆ ಹೋಗೋ ಮಗು ಇರುವಾಗ ಹಾಗೆ ಇನ್ನೊಂದು ಚಿಕ್ಕ ಮಗು ಮನೇಲಿದ್ದಾಗ ಯಾವ ರೀತಿ ನಾವು ಒಂದು ಮನೆಯನ್ನಾಗಿರ್ಬೋದು ಮಕ್ಕಳನ್ನಾಗಿರ್ಬೋದು ಹೇಗೆ ಹ್ಯಾಂಡಲ್ ಮಾಡೋದು ನೋಡ್ಕೊಳೋದು ಅನ್ನೋದ್ರ ಬಗ್ಗೆ ತಿಳಿಸಿ, ಸೊ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಾನು ಇದ್ರ ಬಗ್ಗೆ ಮಾಡ್ತೀನಿ. ಯಾಕಂದರೆ ನನ್ನ ಒಂದು ಪೊಸಿಷನ್ ಅದೇ ಥರನೇ ಇರೋದು ಇವಾಗ ರಿಯಾಲಿಟಿ. ನನ್ನ ಮಗಳು ಒಬ್ಬಳು ಸ್ಕೂಲಿಗೆ ಹೋಗ್ತಿದ್ದಾಳೆ, ಫಸ್ಟ್ ಸ್ಟ್ಯಾಂಡರ್ಡು. ಸೊ ಇನ್ನೊಬ್ಬಳು ಚಿಕ್ಕವಳು 2.5 ವರ್ಷದ ಮಗು ಮನೆಯಲ್ಲೇ ಇರುತ್ತೆ. ಸೊ ನನಗಾದರೆ ಅತ್ತೆ ಮಾವ ಎಲ್ಲರೂ ಇದ್ದಾರೆ, ಒಂದೊಂದು ಸತಿ ನೋಡ್ಕೊತಾರೆ, ತೊಂದರೆ ಏನಿಲ್ಲ. ಬಟ್ ಕೆಲವೊಂದು ಸತಿ ಇರೋದಿಲ್ಲ. ನಮ್ಮ ಅತ್ತೆನೂ ಎಲ್ಲಾದರೂ ರಿಲೇಟಿವ್ಸ್ ಮನೆಗೆ ಹೋಗಿದ್ದಾಗಲಾಗಿರ್ಬೋದು, ಎಲ್ಲಾದರೂ ಹೋಗಿರ್ತಾರಲ್ವ, ಆ ಟೈಮಲ್ಲಿ ನಾನು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ನೆಕ್ಸ್ಟ್ ಬ್ಲಾಗು ನಾನು ಅದ್ರ ಬಗ್ಗೆನೇ ಮಾತಾಡ್ತೀನಿ. ತಡವಾಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇನ್ನು ಮಾರ್ನಿಂಗ್ಗೆ ಲಂಚ್ ಬಾಕ್ಸಿಗೆ ಅಂತ ವಾಂಗಿಬಾತ್ ಮಾಡಿದ್ದೆ, ಸೊ ಅದನ್ನೇ ಪ್ಯಾಕ್ ಮಾಡಿದ್ದೀನಿ. ಅವಳು ಸಹ ನಾಷ್ಟ ಮಾಡ್ಕೊಂಡು ಹೋಗ್ತಾಳೆ. ಕೆಲವೊಂದು ಸತಿ ಬೆಳಗ್ಗೆ ಹೊತ್ತು ನಾಷ್ಟ ಮಾಡ್ತಾಳೆ, ಇನ್ನು ಕೆಲವೊಂದು ಸತಿ ಮಾಡೋದಿಲ್ಲ. ಯಾಕಂದರೆ ಬೆಳಗ್ಗೆ ಹೊತ್ತು ಹಾಲು ಬೇರೆ ಕುಡಿದಾಗ ಹಿಂದಿಂದನೇ ತಿನ್ನಿಸೋದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಾನು ಸಹ ಜಾಸ್ತಿ ಬಲವಂತ ಮಾಡಿ ಏನು ತಿನ್ಸೋಕ್ಕೆ ಹೋಗೋದಿಲ್ಲ. ಬೆಳಗ್ಗೆ ಹಾಲು ಕುಡ್ದಿದ್ರೆ ಓಕೆ ಇವತ್ತು ಅವಳು ಬ್ರೇಕ್ಫಾಸ್ಟ್ ಮಾಡಲ್ಲ ಅಂತ ಫಿಕ್ಸ್ ಮಾಡ್ಕೊಂಬಿಡ್ತೀನಿ. ಸೊ ಈಗ ಪ್ಯಾಕ್ ಮಾಡಿದೆ. ಫ್ರೂಟ್ಸು ಸಹ ಹಾಕಿದ್ದೀನಿ ಎಕ್ಸ್ಟ್ರಾ, ಸ್ನ್ಯಾಕ್ಸ್ ಟೈಮಲ್ಲಿ ಏನಾದರೂ ತಿನ್ಕೊಳ್ಳಿ ಅಂತ ಹೇಳಿ. ಸೊ ನೋಡಿ ರೆಡಿ ಆಗಿದ್ದಾಳೆ. ಬೆಳಗ್ಗೆ ಹೊತ್ತು ನನಗೆ ರೆಡಿ ಮಾಡೋದೆಲ್ಲ ನಮ್ಮ ಅತ್ತೆನೇ ರೆಡಿ ಮಾಡ್ತಾರೆ. ಅದರದ್ದೇನು ಕೆಲಸ ನಂದಿರೋದಿಲ್ಲ. ಏನಿದ್ರು ನಂದು ಲಂಚ್ ಬಾಕ್ಸ್ ಆಗಿರ್ಬೋದು, ಅವಳದು ಬುಕ್ಕು ಬ್ಯಾಗು ಎಲ್ಲ ಇದೆಯಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಡೈರಿಗೆ ಸೈನ್ ಹಾಕೋದು, ಅದು ನನ್ನ ಕೆಲಸ ಇರುತ್ತೆ. ಸೊ ಇನ್ನು ಅವಳನ್ನ ವ್ಯಾನಿಗೆ ಹಾಕಿರೋದು. ಊರ ಮುಂದೆ ಹೋಗಬೇಕು, ಹಳ್ಳಿ ಮಾರ್ದ ಹತ್ರ ಹೋಗಿ ವೆಯ್ಟ್ ಮಾಡಬೇಕು ವ್ಯಾನಿಗೆ. ಸೊ ಅಲ್ಲೇ ಬಂದು ಪಿಕ್ ಮಾಡ್ತಾರೆ. ಹಾಗಾಗಿ ನಮ್ಮ ಮಾವನವರು ಬಿಡ್ತೀನಿ ಅಂತ ಹೇಳಿ, ಇವತ್ತೇನೋ ನಮ್ಮ ತಾತನೇ ಬಿಡಲಿ ಗಾಡೀಲಿ ಅಂತ ಅವಳು ಕೇಳಿದ್ಲು. ಹಾಗಾಗಿ ಅವರನ್ನು ಕರ್ಕೊಂಡೋಗಿ ಬಿಡ್ತೀನಿ ಬಿಡು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಬೆಳಗ್ಗೆನೇ ಮಕ್ಕಳು ನಗ್ನಗ್ತಾ ಸ್ಕೂಲಿಗೆ ಹೋಗ್ಬಿಟ್ರೆ ತಾಯಂದಿರಿಗೆ ಎಷ್ಟು ಸಮಾಧಾನ ಆಗುತ್ತಾ. ಇಲ್ಲ ಅಂತಂದರೆ ನಾನು ಹೋಗಲ್ಲ ಅದು ಇದು ಅಂತ ಹಠ ಮಾಡ್ತಿದ್ರೆ ಬೆಳಗ್ಗೆನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಸೊ ಹಿಂಗೆ ಖುಷಿಯಾಗಿ ಹೋದ್ಲು. ಅದು 5 ದಿವಸ ಬೇರೆ ಹೋಗಿರಲಿಲ್ಲಲ್ಲ ಸ್ಕೂಲಿಗೆ, ಎಲ್ಲಿ ಅದ್ರದ್ದು ಜ್ಞಾನ ಮರ್ತೋಗ್ಬಿಟ್ಟಿರುತ್ತೋ. ಅಂದರೆ ಮನೇಲೇ ಇದ್ದು ಅದೇ ಎಳಿತಾ ಇರುತ್ತಲ್ಲ, ಹಾಗಾಗಿ ಎಲ್ಲಿ ಇದು ಮಾಡ್ಕೊತಾಳೋ ಅಂದ್ಕೊಂಡೆ, ಹಠ ಮಾಡ್ತಾಳೋ. ಬಟ್ ಇಲ್ಲ, ಆರಾಮಾಗಿ ಎದ್ದು ರೆಡಿಯಾಗಿ ಹೋದ್ಲು. ನಾವು ಯೂನಿಫಾರ್ಮ್ ಕೊಡ್ತಾರೆ, ಶೂ ಕೊಡ್ತಾರೆ, ಅದು ಈಸ್ಕೊಂಬರ್ಬೇಕಲ್ವಾ ಅಂತ ಏನೋ ಒಂದು ಹೇಳಿ ಕಳಿಸ್ದು. ಇನ್ನು ಮೂಲಂಗಿ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ಆಗಲೇ ನೋಡಿರ್ಬೋದು, ಮೂಲಂಗಿ ಬೇಳೆನೆಲ್ಲ ಕಟ್ ಮಾಡಿ ಒಂದು ವಿಸಿಲ್ ಕುಕ್ಕರಲ್ಲೇ ಕೂಗಿಸ್ಕೊಂಬಿಡ್ತೀನಿ. ಈಗ ಮಸಾಲೆ ಎಲ್ಲ ರುಬ್ಬಿದ ಮೇಲೆ ಒಗ್ಗರಣೆ ಹಾಕ್ಕೊತೀನಿ. ಒಗ್ಗರಣೆ ಹಾಕ್ಕೊಂಡು ನಂತರ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಸಾಂಬಾರು ಸಹ ಆಗೋಗುತ್ತೆ. ಸೊ ಬೆಳಗ್ಗೆನೇ ಎಲ್ಲ ಮಾಡಿಟ್ಬಿಟ್ರೆ ನೆಕ್ಸ್ಟ್ ಮುದ್ದೆ ಮಾಡ್ಕೊಳೋದೊಂದೇ ಬಾಕಿ ಇರುತ್ತೆ. ಅದಾದ ನಂತರ ಮಜ್ಜಿಗೆ ಕರಿಯೋದು ಇದ್ದೇ ಇರುತ್ತೆ ಕೆಲಸ ಏನಾದರೂ ಒಂದು. ಹಾಗೆ ಯಾರಿಗೆಲ್ಲ ಏನಾದರೂ ಬೇಜಾರಿದ್ದರೆ ಕಮೆಂಟ್ ಮಾಡಿ. ಏನು ಯಾವಾಗಲೂ ಬರೀ ಮನೆ ಕೆಲಸ ಅದು ಇದನ್ನೇ ತೋರಿಸ್ತಾರೆ ಅಂತ ಅಂದ್ಕೊಂಡ್ರೆ, ಯಾಕಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಮನೆ ಕೆಲಸ ಮಾಡಿ ಮಾಡಿ ನಾವು ಬೇಜಾರಾಗಿರುತ್ತೆ. ಅವರಿಗೆ ಒಂದು ಮೋಟಿವೇಟ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಅದನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಹಾಗೆ ನಿಮಗೋಸ್ಕರ ಅಂತಲೇ ನಾನು ಬೇಕು ಅಂತ ಹೊರ್ಗಡೆ ಹೋಗೋದಾಗಿರ್ಬೋದು, ಇರೋದನ್ನು ನಾವು ತೋರಿಸೋಣ, ಇಲ್ಲದೇ ಇರೋದನ್ನು ನಾವು ತೋರ್ಸೋಕ್ಕೆ ಹೋದರೆ ಅದು ಎಷ್ಟು ದಿವಸ ಅಂತ ಇರುತ್ತೆ ಹೇಳಿ ಅಲ್ವಾ. ಹಾಗಾಗಿ ನಾನು ಹೇಗಿದ್ದೀನೋ ಹಾಗೆ ನಿಮಗೆ ವ್ಯಕ್ತಪಡಿಸೋಣ ಅಂತ ಹೇಳಿ ಈ ರೀತಿಯಾಗಿ ನಾನು ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಸಹ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಆಗಿರೋದ್ರಿಂದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರ್ಗಂತೂ ತುಂಬ ಹೃದಯ ಧನ್ಯವಾದಗಳು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.